ಆಗ್ಲಿಲ್ವಾ? ಓಹೋ ಕನ್ನಡ. ಶ್ರದ್ಧಾ ಟೀಚರ್ ಹತ್ರ ಭುವನ್ ಇವತ್ತಿಂದ ಮನೆ ಪಾಠಕ್ಕೆ ಹೋಗಕ್ಕೆ ಶುರು ಮಾಡಿದ್ದಾನೆ. ಇವತ್ತು ಫಸ್ಟ್ ನೈಟ್, ಫಸ್ಟ್ ಕ್ಲಾಸ್. ಅಲ್ವಾ ಭುವನ್? ಚಿಕ್ಕನೆಗಳೇ ಮಾತಾಡಿದ್ರೆ ಅಡ್ಡಡ್ಡ ಸೀಳು ಹಾಕ್ತಿರ್ತೀನಿ. ಏನೋ ಮಾಡ್ತಿದ್ದೆ ಶ್ರದ್ಧಾ ರೂಮಲ್ಲಿ? ಅವ್ರ ರೂಮಲ್ಲಿ ನಿನಗೇನು ಕೆಲಸ? ಹೆಂಡತಿ ಬೋರ್ ಬಂದ್ಬಿಟ್ಲಾ? ಈ ಮನೇಲಿ ಇಂಥದ್ದೆಲ್ಲ ಮಾಡಕ್ಕೆ ಎಷ್ಟೋ ಧೈರ್ಯ ನಿಂಗೆ? ಭುವಿ, ಏನ್ ಮಾತಾಡ್ತಿದ್ದೀರಿ? ನಾಲಿಗೆ ಮೇಲೆ ಹಿಡ್ತಾ ಇರ್ಲಿ. ಶ್ರದ್ಧಾ, ಹಿಡ್ತಾ ಇರ್ಬೇಕಾದ್ರೆ ನಿಮ್ಮಿಬ್ಬರಿಗೆ, ನನಗಲ್ಲ. ಅಲ್ರಿ, ಅವನು ಇಷ್ಟೊತ್ತಲ್ಲಿ ರೂಮಿಗೆ ನುಗ್ಗಿದ್ರೆ ಅವನ್ನ ಆಚೆ ಹಾಕೋದ್ಬಿಟ್ಟು ಅತಿಥಿ ಸತ್ಕಾರ ಮಾಡ್ತಿದ್ರಾ? ಬಾಯಿಗೆ ಬಂದಾಗ ಮಾತಾಡ್ಬೇಡಿ. ಭುವನ್ ಏನು ಅಂತ ಎಲ್ಲರಿಗೂ ಗೊತ್ತಿದೆ. ಈ ಶ್ರದ್ಧಾ ಏನು ಅಂತ ಇಡೀ ಮನೆಯವ್ರಿಗೆ ಗೊತ್ತಿದೆ. ನೀವಿಬ್ರು ಏನು ಅಂತ ಇವತ್ತು ಪೂರ್ತಿ ಮನೆಗೆ ಗೊತ್ತಾಗಿದೆ. ಇವತ್ತು ಇಬ್ಬರದ್ದು ಇನ್ನೊಂದು ಅಸಹ್ಯ ಮುಖನ ಎಲ್ಲರೂ ನೋಡ್ಬಿಟ್ವಿ. ಚಿಕ್ಕನೆಗಳೇ, ನಿಜ ಹೇಳ್ತೀನಿ ಕೇಳಿ. ಶ್ರದ್ಧಾ ಮತ್ತೆ ನಾನು ಯಾಕೆಲ್ಲ ಹಿಂಗೆ ಗುಂಪು ಸೇರಿದ್ದೀರಾ? ಏನಾಯ್ತು ಭುವನ್? ಚಿಕ್ಕದಣಿಗಳೇ, ನೀವ್ಯಾಕೆ ಸಿಟ್ಟಲ್ಲಿದ್ದೀರಾ? ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಏನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನು.
ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.